ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ AS ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 5 ಸೆಪ್ಟೆಂಬರ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಚೂಸಿಂಗ್ ಎ ಕ್ಲೈಮೇಟ್ ಆಕ್ಷನ್ ಪಾತ್ ವೈಸ್ಲಿ. ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಭಾರತ ವಾತಾವರಣಕ್ಕೆ ಸಂಬಂಧಿಸಿದಂತೆ ಏನು ಇವತ್ತು ಅನಾಹುತಗಳು ಪ್ರಪಂಚದಲ್ಲಿ ಕಾಣ್ತಾ ಇದ್ದಾವೋ, ನಮ್ಮ ದೇಶದಲ್ಲಿ ಆ ಒಂದು ವಾತಾವರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಆದಂತಹ ಕ್ರಮಗಳನ್ನು ತಗೊಳ್ಳಬೇಕಾದ್ರೆ ಒಂದಿಷ್ಟು ಸೂಕ್ಷ್ಮವಾಗಿ ತಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಆರ್ಟಿಕಲ್ ಇದಾಗಿರುತ್ತದೆ. ಈ ಒಂದು ಆರ್ಟಿಕಲ್ ಬಂದಿರುವಂಥದ್ದು ಹಿಂದೂಸ್ತಾನ್ ಟೈಮ್ಸ್ನಲ್ಲಿ. ಈ ಆರ್ಟಿಕಲ್ ನಮಗೆ UPSC ಸಿಲೆಬಸ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಈಗಾಗಲೇ ತಾವು ಹಿಂದಿನ ವಾರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡಬೇಕಾದ್ರೆ ಪಾಕಿಸ್ತಾನದ ಆಟಗಾರರು ಕೈಗೆ ಒಂದು ಕಪ್ಪು ಪಟ್ಟಿಯನ್ನು ಕಟ್ಕೊಂಡಿದ್ರು. ಅದು ಯಾಕೆ ಅಂತ ತಾವು ತಿಳ್ಕೊಂಡಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಆದಂತಹ ಫ್ಲಡ್ನಿಂದಾಗಿ, ಪ್ರವಾಹದಿಂದಾಗಿ 30 ಮಿಲಿಯನ್ ಜನರು ಕಷ್ಟಕ್ಕೆ ಸಿಕ್ಕಾಕೊಂಡಿರುವಂಥದ್ದು. ಆ ಒಂದು ಕಷ್ಟಕ್ಕೆ ತಮ್ಮ ಒಂದು ಸಪೋರ್ಟನ್ನು ತೋರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗ ನಡೀತಿರುವಂತಹ ಏಷ್ಯಾ ಕಪ್ನ ಹಿಂದಿನ ವಾರದ ಮ್ಯಾಚ್ನಲ್ಲಿ ಪಾಕಿಸ್ತಾನ್ ಆಟಗಾರರು ಆ ಒಂದು ಕಪ್ಪು ಪಟ್ಟಿಯನ್ನು ಕಟ್ಕೊಂಡಿದ್ರು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಂದಾಗಿ ಆಗ್ತಾ ಇರುವಂತಹ ಅನಾಹುತಗಳು ನಿಜ. ಆ್ಯಂಡ್ ಎಲ್ಲ ರಾಷ್ಟ್ರಗಳು, ಇಡೀ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ರಾಷ್ಟ್ರಗಳು ಆ ಅನಾಹುತಕ್ಕೆ ಬಲಿ ಆಗ್ತಾ ಇರುವಂಥದ್ದು ಸಹ ಅಷ್ಟೇ ನಿಜವಾಗಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ಕಡೆಗೆ, ಯಾಕಂದರೆ ಯಾವುದೇ ಒಂದು ರಾಷ್ಟ್ರ ಬೆಳಿಬೇಕು ಅಂತಂದರೆ 2 ಆಪ್ಷನ್ ಇರ್ತವೆ. ಒಂದು ಕಡೆ ಡೆವಲಪ್ಮೆಂಟ್, ದೇಶದ ಪ್ರಗತಿ, ಇಂಡಸ್ಟ್ರಿಯಲೈಸೇಷನ್ ಆಗಿರಬಹುದು ಅಥವಾ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು, ಫೋಸಿಲ್ ಫ್ಯೂಲ್ಸನ್ನು ಬಳಸಿ ಎನರ್ಜಿಯನ್ನು ಡೆವಲಪ್ ಮಾಡುವಂಥದ್ದು, ಅಥವಾ ನಾವು ಕ್ಲೈಮೇಟನ್ನು ಕಾಪಾಡುವಂತಹ ಕಡೆಗೆ ಡೆವಲಪ್ಮೆಂಟನ್ನು ಹಿಂದಿಕ್ಕಬೇಕಾ ಅನ್ನುವಂಥದ್ದು. ಭಾರತ ಒಂದು ಡೆವಲಪಿಂಗ್ ರಾಷ್ಟ್ರವಾಗಿದ್ದು 2047 ಡೆವಲಪ್ಡ್ ರಾಷ್ಟ್ರವಾಗಿ ಹೊರಹೊಮ್ಮುವಂತಹ ಮಹತ್ತರ ಕನಸನ್ನು ಕಂಡಿದೆ. ಈಗ ಆ ಕಡೆಗೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಭಾರತ ಯಾವ ಆಪ್ಷನನ್ನು ಇಲ್ಲಿ ಕೈಗೆತ್ತಿಕೊಳ್ಳಬಹುದು ಅಥವಾ ಕೈಗೆತ್ತಿಕೊಳ್ಳಬೇಕು ಅನ್ನುವಂಥದ್ದನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಂದು ಕಡೆ ಡೆವಲಪ್ಮೆಂಟ್ ಅನ್ನುವಂಥದ್ದು ಭಾರತ ಏನಾದರೂ ಆಯ್ಕೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಹೆಚ್ಚಾಗುತ್ತೆ. ಹೆಚ್ಚಾದಂತಹ ಕಾರಣಕ್ಕೆ ದೇಶದಲ್ಲಿ ಇರುವಂತಹ ಬಡತನವನ್ನು ನಾವು ಕಡಿಮೆ ಮಾಡಬಹುದು. ಹಾಗೂ ಇವತ್ತಿನ ಸಂದರ್ಭದಲ್ಲಿ ಕಾಣ್ತಾ ಇರುವಂತಹ ನಿರುದ್ಯೋಗದ ಸಮಸ್ಯೆಯನ್ನು ಸಹ ನಾವು ಪರಿಹರಿಸಬಹುದು. ಆದರೆ ಈ ಡೆವಲಪ್ಮೆಂಟ್ನಿಂದಾಗಿ ಕ್ಲೈಮೇಟ್, ವಾತಾವರಣದ ಮೇಲೆ ಆಗುವಂತಹ ಅನಾಹುತ ಬಹುದೊಡ್ಡವಾಗಿರುತ್ತದೆ. ಆ್ಯಂಡ್ ಅದರಿಂದಾಗಿ ದೇಶದ ಒಂದು GDP ಏನು ಲಾಸಸ್ ಇರ್ತಾವೋ ಅವು ಸಹ ಎಫೆಕ್ಟ್ ಆಗ್ತವೆ. ಯಾಕೆಂದರೆ ಮೊನ್ನೆ ಆದಂತಹ ಬೆಂಗಳೂರಿನಲ್ಲಿ ಹೆಚ್ಚಿನ ಮಳೆಯಿಂದಾಗಿ ರೋಡ್ನಲ್ಲಿ ಆದಂತಹ ನೀರು ಶೇಖರಣೆಯಿಂದಾಗಿ ಸುಮಾರು 225 ಕೋಟಿ ರೂಪಾಯಿ ಲಾಸ್ ಆಯಿತು ಅನ್ನುವಂಥದ್ದು ತಾವು ನ್ಯೂಸಲ್ಲಿ ಓದಿರ್ತೀರ. ಸೊ ಈ ಬದಲಾವಣೆ ಇದನ್ನು ನಲ್ಲಿಫೈ ಮಾಡುತ್ತದೆ. ಈಗ ಆ ಒಂದು ಹಂತದಲ್ಲಿ ಭಾರತದ ಎದುರಿಗೆ ಇರುವಂತಹ ಚಾಲೆಂಜೇ ಅದು ನಾವು ಇವತ್ತಿನ ಸಂದರ್ಭದಲ್ಲಿ ಯಾವ ರೀತಿಯ ಪಾಲಿಸಿಯನ್ನು ಕೈಗೆತ್ತಿಕೊಳ್ಳಬೇಕು ಅನ್ನುವಂಥದ್ದು. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಭಾರತ 2070 ನೆಟ್ ಝೀರೋ ಅನ್ನು ಸಾಧಿಸಲಿದೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಈ ನೆಟ್ ಝೀರೋ ಸಾಧಿಸೋದ್ರ ಕಡೆಗೆ ಹೋಗ್ತಾ ಇರುವಂತಹ ಭಾರತ ಪೂರ್ಣವಾಗಿ ಕ್ಲೈಮೇಟ್ ಪಾಲಿಸಿಯ ಮೇಲೆ ಆಧಾರವಾಗಿಟ್ಕೊಂಡು ಕೆಲಸ ಮಾಡುವ ಅವಶ್ಯಕತೆ ಇದೆಯಾ, ಅಥವಾ ಇನ್ನೊಂದು ಕಡೆಗೆ ಡೆವಲಪ್ಮೆಂಟನ್ನೇ ಮುಂದಿಟ್ಕೊಂಡು ಕ್ಲೈಮೇಟ್ ಪಾಲಿಸಿಯನ್ನು ಹಿಂದಿಡಬೇಕಾ ಅನ್ನುವಂಥದ್ದು. ಆದರೆ ಭಾರತದ ಎದುರಿಗೆ ಇರುವಂತಹ ಈ ಒಂದು ಸವಾಲು, ಭಾರತದ ಎದುರಿಗೆ ಇರುವಂತಹ ಈಗಿನ ಚಾಲೆಂಜಸ್ಗಳನ್ನು ನೋಡಿದಾಗ ನಮಗೆ ಉತ್ತರ ಸರಿಯಾಗಿ ಸಿಗುತ್ತದೆ. ಉದಾಹರಣೆಗೆ ಭಾರತ ಬರೀ ಕ್ಲೈಮೇಟ್ ಪಾಲಿಸಿಯ ಮೇಲೇ ಕೆಲಸ ಮಾಡಿದ್ದರೂ ಸಹ ಬಹುಮುಖ್ಯವಾಗಿ ಭಾರತದ ಕಾರ್ಬನ್ ಡೈಆಕ್ಸೈಡ್ ಏನು ಇವತ್ತು ನಾವು ಬಳಕೆ ಮಾಡಿ ಹೊರಬಿಡ್ತಾ ಇದ್ದೀವೋ ವಾತಾವರಣಕ್ಕೆ, ಅದು ಸ್ಟಾಗ್ನೇಟ್ ಆಗಿ ಮುಂದಿನ 10 ವರ್ಷದಲ್ಲಿ ಡಿಕ್ಲೈನ್ ಆಗೋಕ್ಕೆ ಶುರುವಾಗುತ್ತೆ. ಹೀಗೆ ಇದ್ದಂತಹ ಸಂದರ್ಭದಲ್ಲೂ ನಾವು ಉಪಯೋಗ ಮಾಡ್ತಾ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಬೇರೆ ರಾಷ್ಟ್ರಕ್ಕಿಂತಲೂ ಕಡಿಮೆ ಇದೆ. ಹಾಗೆ ನೋಡಿದಾಗ ಭಾರತ ಮಾಡುವಂತಹ ಪ್ರಯತ್ನಗಳಿಂದಾಗಿ ಇಡೀ ಪ್ರಪಂಚದ ತಾಪಮಾನವನ್ನು ಕಾಪಿ ಮಾಡುವಂಥದ್ದು ಅಥವಾ ಲಿಮಿಟ್ ಮಾಡುವಂಥದ್ದು ಸಾಧ್ಯವಾಗದೇ ಇರುವಂಥದ್ದು. ಆದರೂ ಭಾರತದಲ್ಲಿ ಕೋಲ್ ಬಳಕೆಯನ್ನು ಕಡಿಮೆ ಮಾಡ್ತಾ ಇರುವಂಥದ್ದಂತೂ ನಿಜ. ಹಾಗಿರುವಂತಹ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಹೆಚ್ಚಿಸುವ ಅವಶ್ಯಕತೆ ಇದೆ.
ಸಿಟೀಸ್ ಡೆವಲಪ್ಮೆಂಟ್ ಮಾಡೋ ಅವಶ್ಯಕತೆ ಇದೆ, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವಂತಹ ಅವಶ್ಯಕತೆ ಇದೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಯತ್ನ ಭಾರತದ್ದು ಸಫಲರಾಗೋದು ಒಂದಿಷ್ಟು ಡೌಟ್ಫುಲ್ ಆಗಿರುತ್ತದೆ. ಎರಡನೇ ಹಂತದಲ್ಲಿ ನಾವು ಪ್ರಪಂಚದ ಅಥವಾ ಭೂಮಿಯ ತಾಪಮಾನವನ್ನು ತಡೆ ಹಿಡಿಯೋದಕ್ಕೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ ಮಾತಾಡಿದ ಹಾಗೆ 10ರಿಂದ 13 ಟ್ರಿಲಿಯನ್ ಡಾಲರ್ಗಳ ಹಣದ ಅವಶ್ಯಕತೆ ಇದೆ ನೆಟ್ ಝೀರೋ ಅನ್ನು ಅಚೀವ್ ಮಾಡೋದಕ್ಕೆ. ಈಗಾಗಲೇ ಡೆವಲಪ್ಡ್ ರಾಷ್ಟ್ರಗಳು ಪ್ರಾಮಿಸ್ ಏನು ಮಾಡಿದ್ರು ಅದನ್ನು ಅವರು ಇವತ್ತಿಗೂ ಸಹ ಅದನ್ನು ನಡೆಸ್ಕೊಟ್ಟಿಲ್ಲ. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಹೇಗೆ ಭಾರತ ತನ್ನ ಡೆವಲಪ್ಮೆಂಟನ್ನು ಹಿಂದಿಕ್ಕಿ ಹೊಸ ಲೋ ಕಾರ್ಬನ್ ಟೆಕ್ನಾಲಜಿಯನ್ನು ಕೈಗೆತ್ತಿಕೊಳ್ಳಲು ಸಾಧ್ಯವಾಗುತ್ತದೆ? ಯಾಕಂದರೆ ಯಾವುದೇ ಒಂದು ಹೊಸ ತಂತ್ರಜ್ಞಾನವನ್ನು ತಗೋಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಹಣ. ಸೊ ಆ ಹಂತದಲ್ಲಿ ನೋಡಿದಾಗ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ ಎಲ್ಲ ರಾಷ್ಟ್ರಗಳು ಹೇಳಿದ ಹಾಗೆ $100 ಬಿಲಿಯನ್ ಏನು ಪ್ರಾಮಿಸನ್ನು ಮಾಡಿದ್ರು ಅದನ್ನು ಫಸ್ಟ್ ಅವರು ನೆರವೇರಿಸುವ ಅವಶ್ಯಕತೆ ಇದೆ. ಅದಾದ ಮೇಲೆ ಭಾರತ ಏನಾದರೂ ಪ್ರಯತ್ನವನ್ನು ಮಾಡಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ಲೇಖಕರು ಒಟ್ಟಾರೆ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು, ನಮ್ಮದು ಡೆವಲಪ್ಮೆಂಟ್ ಅನ್ನುವಂಥದ್ದು ಮೊದಲನೆಯ ಆದ್ಯತೆ ಆಗಿರಬೇಕು, ಕ್ಲೈಮೇಟ್ ಅನ್ನುವಂಥದ್ದು ಎರಡನೇ ಆದ್ಯತೆ. ಯಾಕೆಂದರೆ ಇವತ್ತಿನ ಸಂದರ್ಭದಲ್ಲಿ ಇರುವಂತಹ ಜನಸಂಖ್ಯೆಗೆ ಊಟ, ವಸತಿ, ಉದ್ಯೋಗ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ವಾತಾವರಣದಿಂದ ಆಗುವಂತಹ ಕ್ರೈಸಿಸ್ ಮತ್ತು ಡೆವಲಪ್ಮೆಂಟಿಂದ ಆಗುವಂತಹ ಕ್ರೈಸಿಸ್ ಅಥವಾ ಆಗದೇ ಇದ್ದಂತಹ ಸಂದರ್ಭದಲ್ಲಿನ ಕ್ರೈಸಿಸ್ ಎರಡೂ ಒಂದಾಗಿ ಹೋಗ್ತವೆ. ಸೊ ಆ ಒಂದು ಕಾರಣಕ್ಕೆ ನಾವು ಇದನ್ನು ಮೊದಲನೇ ಸ್ಥಾನವನ್ನು, ಹಾಗಂತ ಹೇಳಿ ಕ್ಲೈಮೇಟನ್ನು ಸಹ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ಮೊದಲನೇ ಸ್ಥಾನ ಅಥವಾ ಆದ್ಯತೆಯನ್ನು ನಾವು ಡೆವಲಪ್ಮೆಂಟಿಗೆ ಕೊಡಬೇಕಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಹೌ ಆಯುಷ್ಮಾನ್ ಭಾರತ್ ಈಸ್ ಹೆಲ್ಪಿಂಗ್ ಟ್ರಾನ್ಸ್ ಪೀಪಲ್. ಈ ಒಂದು ಆರ್ಟಿಕಲು ಸಹ ಹಿಂದೂಸ್ತಾನ್ ಟೈಮ್ಸಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲ್ ಆಗಿರುತ್ತದೆ. ನಮಗೆ ಇದು ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಮುಖ್ಯವಾದಂತಹ ಆರ್ಟಿಕಲ್ ಆಗಿರುತ್ತದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆಯನ್ನು ಪ್ರಧಾನಮಂತ್ರಿಗಳು ಸೆಪ್ಟೆಂಬರ್ 23, 2018ರಲ್ಲಿ ಶುರು ಮಾಡಿದರು. ಈಗ ಮೊನ್ನೆ ಆದಂತಹ ಸೆಪ್ಟೆಂಬರ್ 23ಕ್ಕೆ ಒಟ್ಟು 4 ವರ್ಷ ಈ ಕಾರ್ಯಕ್ರಮಕ್ಕೆ ಮುಗಿದಿದ್ದು. ಆ ಒಂದು ಸಂದರ್ಭದಲ್ಲಿ ಇವತ್ತು ಈ ಆರ್ಟಿಕಲ್ ಏನಕ್ಕೆ ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ, ಈ ಕಾರ್ಯಕ್ರಮದ ಅಡಿಯಲ್ಲಿ ಇರುವಂತಹ ಎಲ್ಲ ಬೆನಿಫಿಷರೀಸ್ ಏನು ಇದ್ರಲ್ಲ ಅವರ ಜೊತೆಯಲ್ಲಿ ಟ್ರಾನ್ಸ್ಜೆಂಡರ್ಸನ್ನು ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿರುವಂಥದ್ದು. ಸೊ LGBTQ+ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಈ ಒಂದು ಸಮುದಾಯಕ್ಕೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಅವಕಾಶಗಳು ಸರ್ಕಾರದ ಕಡೆಯಿಂದ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವಾಗ ನ್ಯಾಷನಲ್ ಹೆಲ್ತ್ ಅಥಾರಿಟಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮತ್ತು ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಸ್ಮೈಲ್ ಅನ್ನುವಂತಹ ಒಂದು ಕಾರ್ಯಕ್ರಮ, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸ್, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾರ್ಯಕ್ರಮ ಇದು. ಸ್ಮೈಲ್ ಅನ್ನುವಂಥದ್ದು ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ತಂದಿರುವಂತಹ ಕಾರ್ಯಕ್ರಮ. ಸೊ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮತ್ತು ಸ್ಮೈಲ್ ಅನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಇಬ್ಬರು ಸಹ ಒಂದಾಗಿ ಈ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆಯನ್ನು ದೇಶದಲ್ಲಿ ಎಲ್ಲ ವರ್ಗದವರಿಗೂ ಅವಕಾಶ ಸಿಗುವಂತಹ ನಿಟ್ಟಿನಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅವಕಾಶವನ್ನು ಸಮಾನವಾಗಿ ಎಲ್ಲ ವರ್ಗದವರಿಗೂ ಕೊಡಿಸುವಂತಹ ಅಥವಾ ಒದಗಿಸುವಂತಹ ನಿಟ್ಟಿನ ನಡೆ ಇದಾಗಿರುತ್ತದೆ ಅನ್ನುವಂಥದ್ದು. 2011ರ ಸೆನ್ಸಸ್ನ ಪ್ರಕಾರ ಭಾರತದಲ್ಲಿ ಒಟ್ಟು 4,87,803 ಟ್ರಾನ್ಸ್ಜೆಂಡರ್ಗಳು ಇರುವಂಥದ್ದು. ಇವತ್ತು ಇಷ್ಟು ಜನಸಂಖ್ಯೆ ಸಣ್ಣದಾಗಿದ್ದರೂ ಸಹ ಬಹುಮುಖ್ಯವಾಗಿ ಹಿಂದೆ ಉಳ್ಕೊಂಡಿದೆ ಸಮಾಜದಲ್ಲಿ ಆ್ಯಂಡ್ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಕಷ್ಟಗಳನ್ನು ಅನುಭವಿಸ್ತಿದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವಂತಹ ಈ ಒಂದು ಕಾರ್ಯಕ್ರಮ ಅಥವಾ ಕ್ರಮದ ಅಡಿಯಲ್ಲಿ ಇವರಿಗೆಲ್ಲರಿಗೂ ಒಂದು ಅಭೂತಪೂರ್ವವಾದಂತಹ ಅವಕಾಶ ಸಿಗಲಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಟ್ಟಾರೆ ಈ ಕಾರ್ಯಕ್ರಮದಿಂದಾಗಿ ಸಮಾಜದಲ್ಲಿ ಇರುವಂತಹ ಎಲ್ಲ ಟ್ರಾನ್ಸ್ಜೆಂಡರ್ LGBTQ+ ಕಮ್ಯುನಿಟಿಗೆ ಒಂದು ಹೊಸ ಅವಕಾಶ ಸಿಕ್ಕಂತಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ವೈ ಡೆತ್ಸ್ ಬೈ ಸೂಸೈಡ್ ಆರ್ ರೈಸಿಂಗ್ ವರ್ಲ್ಡ್ ವೈಡ್. ಇದೊಂದು ಆರ್ಟಿಕಲ್ಲು ಸಹ ಹಿಂದೂಸ್ತಾನ್ ಟೈಮ್ಸಲ್ಲಿ ಬಂದಿರುವಂಥದ್ದು. ಇವತ್ತು ಪ್ರಪಂಚದಾದ್ಯಂತ ಯಾಕೆ ಸೂಸೈಡ್ನಿಂದ ಆಗ್ತಿರುವಂತಹ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನುವಂತಹ ಮಾತಿಗೆ ಸಂಬಂಧಿಸಿದಂತೆ ಈ ಆರ್ಟಿಕಲನ್ನು ಚರ್ಚೆ ಮಾಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಬಂದಿರುವಂತಹ ವಿಷಯ ನಮಗೆ ಬಹುಮುಖ್ಯವಾಗಿ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ರಿಪೋರ್ಟ್ನ ಅನಾಲಿಸಿಸ್ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ
UPSC ಜನರಲ್ ಸ್ಟಡೀಸ್ ಪೇಪರ್ 2 ಅಗೇನ್ ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುವಂಥದ್ದು. ಒಂದು ಕಡೆ NCRB ಹೇಳ್ತಾ ಇರುವಂಥದ್ದು, ಭಾರತದಲ್ಲಿ 2021ರಲ್ಲಿ 1,64,000 ಜನ ಸೂಸೈಡಿಂದ ಸಾವನ್ನಪ್ಪಿದ್ದಾರೆ. ಹಾಗೂ ಸೂಸೈಡ್ನಿಂದ ಸಾವನ್ನಪ್ಪಿರುವಂತಹವರ ಸಂಖ್ಯೆ 7.2% ಹೆಚ್ಚಳವಾಗಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾವಿನ ಸಂಖ್ಯೆ ಭಾರತದಲ್ಲಿ ಆಗ್ತಾ ಇದೆ ಅಂದಾಗ ಏನಕ್ಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹ ತಿಳ್ಕೋಬೇಕಾಗಿರುವಂಥದ್ದು ಬಹುಮುಖ್ಯಕರವಾಗಿರುತ್ತದೆ. ಮೊದಲನೇ ಕಾರಣ ಆರ್ಥಿಕವಾದಂತಹ ಸಮಸ್ಯೆಗಳು ಅನ್ನುವಂಥದ್ದು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಎರಡನೇ ಹಂತದಲ್ಲಿ, ಯಾಕಂದರೆ ಬಹಳಷ್ಟು ಜನ ತಾವಾಗಿ ದುಡಿದು ತಮ್ಮ ಒಂದು ಆರ್ಥಿಕ ಸ್ಥಾಯಿಯನ್ನು ಅಥವಾ ವ್ಯವಸ್ಥೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಅದು ಪಡ್ಕೊಳ್ಳೋ ಒಂದು ಸಂದರ್ಭದಲ್ಲಿ ಅಥವಾ ಹೋರಾಟದಲ್ಲಿ ಬಹಳಷ್ಟು ಸರಿ ಅವರು ಕುಗ್ಗಿ ಹೋಗ್ತಾರೆ ಅಥವಾ ಡಿಪ್ರೆಸ್ ಆಗಿ ಹೋಗ್ತಾರೆ. ಆ ಒಂದು ಕಾರಣಕ್ಕೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಇಲ್ಲಿ ಹೇಳ್ತಾ ಇರುವಂಥದ್ದು. ಎರಡನೇದು ಡೊಮೆಸ್ಟಿಕ್ ವೈಲೆನ್ಸ್. ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಆಗುವಂತಹ ಜಗಳದಲ್ಲಿ ಗಂಡ ಬಹಳಷ್ಟು ಸರಿ ಹೊಡೆಯುವಂಥದ್ದಾಗಿರ್ಬೋದು ಅಥವಾ ಮಾನಸಿಕ ಕಿರುಕುಳ ಕೊಡುವಂತಹ ಸಮಸ್ಯೆಗಳು ಇವತ್ತು ಈ ಒಂದು ಸಾವು ನೋವಿಗೆ ಹೆಚ್ಚಿನ ಕಾರಣವಾಗ್ತಿದೆ ಅನ್ನುವಂಥದ್ದು. ಮೂರನೇದು ಮೈಗ್ರೇಷನ್. ಗ್ರಾಮೀಣ ಪ್ರದೇಶದಿಂದ ಸಿಟಿಯ ಕಡೆಗೆ ನಡೀತಾ ಇರುವಂತಹ ರೈತರು ಹಾಗೂ ನಿರುದ್ಯೋಗ ಜನಸಂಖ್ಯೆ ಸಿಟಿಗೆ ಬಂದಂತಹ ಸಂದರ್ಭದಲ್ಲಿ ಹೇಗೆ ಅವರ ಜೀವನವನ್ನು ಸೃಷ್ಟಿಸ್ಕೋಬೇಕು ಮತ್ತು ಸೃಷ್ಟಿಸ್ಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಸೋತು ಮನೆಗೆ ಹೋಗಬೇಕು ಅನ್ನುವಂತಹ ಬೇಸರದಿಂದ ಸಾವನ್ನಪ್ಪಿರುವಂತಹ ಸಂಖ್ಯೆಯೂ ಸಹ ಹೆಚ್ಚಾಗಿದೆ. ನಾಲ್ಕನೇ ಬಹುಮುಖ್ಯ ಪಾಯಿಂಟನ್ನು NCRB ಹೇಳ್ತಾ ಇರುವಂಥದ್ದು, ಅತಿ ಹೆಚ್ಚು ಸಾವುಗಳು ನಾವು ಬಹುಮುಖ್ಯವಾಗಿ ದೆಹಲಿ, ಮುಂಬೈ, ಚೆನ್ನೈ ಮತ್ತು ಬೆಂಗಳೂರಲ್ಲಿ ಕಾಣ್ತಾ ಇದ್ದೀವಿ. ಒಟ್ಟು 1,64,000ದಲ್ಲಿ 35% ಈ 4 ಮೆಟ್ರೋಪಾಲಿಟನ್ ಸಿಟೀಸ್ಗಳಿಂದ ಸಾವಾಗ್ತಾ ಇದೆ ಅನ್ನುವಂತಹ ಮಾತನ್ನು ಸಹ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇನ್ನೊಂದು ಶಾಕಿಂಗು ಅಥವಾ ನಮಗೆಲ್ಲ ಅಚ್ಚರಿ ಮೂಡುವಂತಹ ವಿಷಯ ಈ ಒಂದು ಆರ್ಟಿಕಲಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು, ಈ ಅಫ್ಘಾನಿಸ್ತಾನ, ಇರಾನ್ ಮತ್ತು ಬೇರೆ ಎಲ್ಲಿ ನಾವು ಹೆಚ್ಚಿನ ಗಲಾಟೆ ಆಗುವಂತಹ ಮಿಡಲ್ ಈಸ್ಟ್ ರಾಷ್ಟ್ರಗಳನ್ನು ನೋಡ್ತೀವಲ್ಲ, ಅಲ್ಲಿ ಆ್ಯಕ್ಚುಲಿ ಜನ ಸೂಸೈಡಿಂದ ಸಾಯುವಂತಹ ಸಂಖ್ಯೆ ಬಹಳ ಕಡಿಮೆ ಇದೆ. ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ಜಪಾನ್ ಅಥವಾ ಸ್ವೀಡನ್ 7ನೇ ಸ್ಥಾನವನ್ನು ಪಡೆದಿದೆ. ಹಾಗಿದ್ದರೂ ಸಹ ಸ್ವೀಡನ್ನಲ್ಲಿ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ. ಆದರೆ ಅಫ್ಘಾನಿಸ್ತಾನ 146ನೇ ಸ್ಥಾನವನ್ನು ಪಡ್ಕೊಂಡಿದ್ದರೂ ಅಲ್ಲಿ ಸೂಸೈಡ್ ಸಂಖ್ಯೆ ಕಡಿಮೆ ಇದೆ. ಯಾಕೆ? ಜನರು ತನ್ನನ್ನು ತಾನು ನಂಬುವಂತಹ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ. ಎಷ್ಟು ಜಾಸ್ತಿ ನಮಗೆ ಸಾಧನೆಗಳು ಸಿಗ್ತಾ ಹೋಗ್ತಾವೋ ನಾವು ಅಷ್ಟು ಆರಾಮಾಗುವಂತಹ ಆಲೋಚನೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಆರ್ಟಿಕಲಲ್ಲಿ ಎಲೆನೋರ್ ರೂಸ್ವೆಲ್ಟ್ ಅವರು ಹೇಳಿದಂತಹ ಒಂದು ಮಾತನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು, ದ ಫ್ಯೂಚರ್ ಬಿಲಾಂಗ್ಸ್ ಟು ದೋಸ್ ಹೂ ಬಿಲೀವ್ ಇನ್ ದ ಬ್ಯೂಟಿ ಆಫ್ ದೇರ್ ಡ್ರೀಮ್. ತಮ್ಮ ಕನಸಿನ ಒಂದು ಸೌಂದರ್ಯವನ್ನು ಅರ್ಥೈಸ್ಕೊಂಡಾಗ ಮಾತ್ರ ಮುಂದಿನ ಭವಿಷ್ಯ ನಿಮ್ಮದಾಗಲಿದೆ. ಸೊ ನಿಮ್ಮ ಒಂದು ಭವಿಷ್ಯ ನಿಮ್ಮ ಹತೋಟಿಗೆ ಬರಬೇಕು ಅಂತಂದರೆ ನಿಮ್ಮ ಕನಸನ್ನು ನೀವು ನಂಬಬೇಕು. ಅದು ನಂಬದಾಗಲೇ ತಾವು ಪ್ರತಿದಿನ ಅದಕ್ಕೋಸ್ಕರ ಹೊಡೆದಾಡೋದಕ್ಕೆ ಮುಂದಾಗ್ತಿದ್ದೀರಾ ಅಥವಾ ಆಗ್ತಾ ಇರ್ತೀರಾ ಅನ್ನುವಂತಹ ಮಾತನ್ನು ಇಲ್ಲಿ ಬಹುಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಎ ಲಾಟ್ ಈಸ್ ಅಟ್ ಸ್ಟೇಕ್ ಫಾರ್ ಇಂಡಿಯಾ ಬಾಂಗ್ಲಾದೇಶ್ ಟೈಸ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತಹ ಚರ್ಚೆ. ಯಾಕೆ ಅಂತಂದರೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಾದಂತಹ ಶೇಖ್ ಹಸೀನಾ ಅವರು ಭಾರತಕ್ಕೆ ಭೇಟಿ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಸೆಪ್ಟೆಂಬರ್ 5ರಿಂದ 8ನೇ ತಾರೀಕುವರೆಗೂ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಈ ಆರ್ಟಿಕಲಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಸಂಬಂಧಗಳು ಗಟ್ಟಿಯಾಗಿತಾನೆ ಇದ್ದಾವೆ. ಈಗ ಬಂದಿರುವಂತಹ ಬಾಂಗ್ಲಾದೇಶ್ ಪ್ರಧಾನಮಂತ್ರಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಫಿನ್ಟೆಕ್, ಸೈಬರ್ ಸೆಕ್ಯೂರಿಟಿ, ಕನೆಕ್ಟಿವಿಟಿ ಹೀಗೆ ವಿವಿಧ ಕಾರ್ಯಕ್ರಮಗಳ ಮೇಲೆ ಭಾರತದೊಂದಿಗೆ ಸಹಯೋಗವನ್ನು ಹಾಗೂ ಒಪ್ಪಂದವನ್ನು ಹೆಚ್ಚು ಮಾಡಿಕೊಳ್ಳಲಿದೆ ಅನ್ನುವಂಥದ್ದು. ಇದಲ್ಲದೆ ಎರಡೂ ರಾಷ್ಟ್ರಗಳು ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನ ಒಪ್ಪಿಕೊಂಡು ಅಥವಾ ಇಬ್ಬರು ಸಹಿ ಹಾಕಲಿದ್ದು ಎರಡೂ ರಾಷ್ಟ್ರಗಳ ನಡುವಿನ ವ್ಯಾಪಾರ ಇನ್ನೂ ಹೆಚ್ಚಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಬಾಂಗ್ಲಾದೇಶ್ ಭಾರತದ 6ನೇ ಅತಿದೊಡ್ಡ ವ್ಯಾಪಾರದ ಸಂಬಂಧವನ್ನು ಹೊಂದಿದೆ. ಎರಡು ರಾಷ್ಟ್ರಗಳ ನಡುವಿನ ಈ ವ್ಯಾಪಾರ 2.4 ಬಿಲಿಯನ್ ಇದ್ದಂಥದ್ದು 2009ರಲ್ಲಿ ಇವತ್ತು ಬೆಳೆದು 10.8 ಬಿಲಿಯನ್ನಲ್ಲಿ ಏರಿರುವಂಥದ್ದು.
ಸೊ ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಂಬಂಧಗಳು ಹೆಚ್ಚುತ್ತಾ ಇದ್ದಾವೆ ಅನ್ನುವಂಥದ್ದು ನಮಗಿಲ್ಲಿ ಮೊದಲನೇ ಹಂತದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಇದಲ್ಲದೆ ಎರಡು ರಾಷ್ಟ್ರಗಳ ನಡುವೆ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಕನೆಕ್ಟಿವಿಟಿಗೂ ಸಂಬಂಧಿಸಿದಂತೆ ಬಹಳಷ್ಟು ಪ್ರಾಜೆಕ್ಟ್ಸ್ಗಳು ನಡೀತಾ ಇದ್ದಾವೆ. ಮೊದಲನೇ ಹಂತದಲ್ಲಿ ಇಂಡಿಯಾ ಮಯನ್ಮಾರ್ ಥೈಲ್ಯಾಂಡ್ ಹೈವೇ ಪ್ರಾಜೆಕ್ಟ್ನಲ್ಲಿ ಪಾಕಿಸ್ತಾನ್ ತನ್ನ ಒಂದು ಇಂಟ್ರೆಸ್ಟನ್ನು ತೋರಿಸಿರುವಂಥದ್ದು. ಇದಲ್ಲದೆ ಮೊಂಗ್ಲಾ ಮತ್ತು ಚಿತ್ತಗಾಂಗ್ ಪೋರ್ಟನ್ನು ಬಳಸಿ ಬಾಂಗ್ಲಾದೇಶಿಯರು ತಮ್ಮ ಏನು ವಸ್ತುಗಳಿರ್ತಾವೋ ಅವುಗಳನ್ನು ಬೇರೆ ರಾಷ್ಟ್ರಕ್ಕೆ ಕಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಈಗಿನ ಸಂದರ್ಭದಲ್ಲಿ ಬಾಂಗ್ಲಾದೇಶ್ ಇಂಡೋನೇಷ್ಯಾ ಮತ್ತು ಸಿಂಗಾಪುರ್, ಮಲೇಷಿಯಾದ ಪೋರ್ಟ್ಸ್ಗಳನ್ನು ಬಳಸ್ತಾ ಇರುವಂಥದ್ದು. ಅದನ್ನು ಬಿಟ್ಟು ಭಾರತದ ಬಳಸಿದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಆದಾಯ ಮತ್ತು ಬಾಂಗ್ಲಾದೇಶಿಗೂ ಒಂದಷ್ಟು ಅನುಕೂಲ ಆಗುತ್ತದೆ ಅನ್ನುವಂಥದ್ದು. ಇವತ್ತು ಭಾರತ ಮತ್ತು ಬಾಂಗ್ಲಾದ ನಡುವೆ 3 ಎಕ್ಸ್ಪ್ರೆಸ್ ಟ್ರೈನ್ಗಳು ಹಾಗೂ ಇಂಟರ್ನ್ಯಾಷನಲ್ ಬಸ್ ಸರ್ವೀಸಸನ್ನು ಸಹ ಶುರು ಮಾಡಲಾಗಿದ್ದು, ಎರಡು ರಾಷ್ಟ್ರಗಳ ನಡುವಿನ ಜನಗಳ ನಡುವೆ ಸಂಬಂಧಗಳು ಹೆಚ್ಚಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ. ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಇವತ್ತಿಗೂ ಸಮಸ್ಯೆಯಾಗಿ ನಿಂತಿರುವಂಥದ್ದು ತೀಸ್ತಾ ನದಿಯ ವಿವಾದ. ಈ ಒಂದು ನದಿಯ ವಿವಾದ 1947ರಿಂದ ನಡೀತಾ ಇದ್ದು, ಎರಡೂ ರಾಷ್ಟ್ರಗಳ ಬಹುದೊಡ್ಡವಾದಂತಹ ಸಂಖ್ಯೆ ಈ ನದಿಯ ಅಗ್ರಿಮೆಂಟ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಇರುವಂತಹ ಜನ ಈ ತೀಸ್ತಾ ನದಿಯಿಂದಾಗಿ ಕೃಷಿಗಾಗಿರಬಹುದು, ಬೇರೆ ಚಟುವಟಿಕೆಗಳಿಗೆ 12.77% ಜನಸಂಖ್ಯೆ ಇದರ ಮೇಲೆ ಅವಲಂಬಿತವಾಗಿರುವಂಥದ್ದು. ಹಾಗೆ ಬಾಂಗ್ಲಾದೇಶ್ ಕಡೆಗೆ ನೋಡಿದಂತಹ ಸಂದರ್ಭದಲ್ಲಿ ಇದರ ಮೇಲೆ ಸರಿಸುಮಾರು 7.3% ಜನಸಂಖ್ಯೆ ಅವಲಂಬಿತವಾಗಿದ್ದು, 14% ಭೂಮಿ ಈ ನದಿಯಿಂದಾಗಿ ಇರಿಗೇಷನ್ ಆಗ್ತಾ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಎರಡು ರಾಷ್ಟ್ರಗಳ ನಡುವೆ ಆಗುವಂತಹ ಅಗ್ರಿಮೆಂಟ್ ಬಹಳ ಒಂದು ವಿವಾದದಲ್ಲಿ ಇರುವಂಥದ್ದು. 2015ರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಲ್ಯಾಂಡ್ ಸ್ವ್ಯಾಪ್ ಅಗ್ರಿಮೆಂಟನ್ನು ಮಾಡಲಾಗಿತ್ತು. ಇದಲ್ಲದೆ 2019ರಲ್ಲಿ NRC ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಸನ್ಸ್ ಮತ್ತು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಸಹ ಜಾರಿಗೆ ತಂದಿದ್ದು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಹೀಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ರೀಜನಲ್ ಆಗಿರಬಹುದು ಅಥವಾ ಜಿಯೋಪೊಲಿಟಿಕಲ್ ಕ್ಷೇತ್ರದಲ್ಲಿ ಎರಡು ರಾಷ್ಟ್ರಗಳ ನಡುವೆ ಬಹಳ ಕೆಲಸಗಳನ್ನು ನಡೀತಿದ್ದಾವೆ. ಇನ್ನೊಂದು ಕಡೆ ಚೈನಾ ತನ್ನ ಒಂದು ಸಂಬಂಧವನ್ನು ಬಾಂಗ್ಲಾದೇಶದೊಂದಿಗೆ ಹೆಚ್ಚಿಸುವಂತಹ ಪ್ರಯತ್ನಗಳನ್ನೂ ಸಹ ಮಾಡ್ತಿದೆ. ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ್ ಬಹುಮುಖ್ಯವಾಗಿ ಚೈನಾದಿಂದ ಹೆಚ್ಚಿನ ಒಂದು ಆರ್ಮ್ಸ್ ಡಿಫೆನ್ಸಿಗೆ ಬೇಕಾಗಿರುವಂಥದ್ದಾಗಿರ್ಬೋದು ಅಥವಾ ಬೇರೆ ಚಟುವಟಿಕೆಗಳಿಗೆ ಬೇಕಾಗಿರ್ಬೋದು ಹೆಚ್ಚಾಗಿ ಬರ್ತಾ ಇರುವಂಥದ್ದು ಚೈನಾದಿಂದಾಗಿ. ಅವರಿಬ್ಬರ ನಡುವಿನ ಸಂಬಂಧಗಳು ಇನ್ನೂ ದೊಡ್ಡದಾಗಿ ಬೆಳೆಸ್ಕೊಳ್ಳುವಂತಹ ಪ್ರಯತ್ನಗಳು ಸಹ ನಡೀತಾ ಇದ್ದಾವೆ. ಈ ಒಂದು ಹಂತದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳು ಇನ್ನೂ ಗಟ್ಟಿಗೊಳಿಸಿಕೊಳ್ಳುವಂತಹ ಕಡೆಗೆ ಹೆಚ್ಚಿನ ಆದ್ಯತೆ ಮತ್ತು ಅವಕಾಶಗಳನ್ನು ಸೃಷ್ಟಿಸುವಂತಹ ಕಡೆಗೆ, ಯಾಕಂದರೆ 1971ರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಸಂಬಂಧಗಳಿಂದಲೇ ಇವತ್ತು ಬಾಂಗ್ಲಾದೇಶ್ ಅಥವಾ ಆ ಒಂದು ಅನುಕೂಲ ಸಪೋರ್ಟಿಂದಲೇ ಬಾಂಗ್ಲಾದೇಶ್ ಇವತ್ತು ಸೃಷ್ಟಿಯಾಗಲು ಸಾಧ್ಯವಾಗಿದ್ದು. ಆದರೂ ಸಹ ವ್ಯವಹಾರದಲ್ಲಿ ಅಂತಾರಾಷ್ಟ್ರೀಯ ಒಂದು ಸಂಬಂಧಗಳಲ್ಲಿ ಎಮೋಷನ್ಸ್ಗಿಂತಲೂ ಇಂಟ್ರೆಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಬಾಂಗ್ಲಾದೇಶ್ ಇಂಟ್ರೆಸ್ಟನ್ನು ಅರ್ಥೈಸಿಕೊಂಡು ಭಾರತ ಆ ಒಂದು ನಿಟ್ಟಿನಲ್ಲಿ ಅವಕಾಶ ಮತ್ತು ಅನುಕೂಲತೆಯನ್ನು ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.